ಜಗದ್ಗುರು ಹಸರಂಗಿ ಅಜ್ಜಯ್ಯನವರ ಹಾಗೂ ಬಾಲ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪರಮ ಪೂಜ್ಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಫೆಬ್ರವರಿ 15 ಮತ್ತು 16ರಂದು ಶ್ರೀ ಕ್ಷೇತ್ರ ಪುಣ್ಯಧಾಮದಲ್ಲಿ ಶ್ರೀ ಜಗದ್ಗುರು ಹಸರಂಗಿ ಅಜ್ಜಯ್ಯನವರ ಹಾಗೂ ಬಾಲ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ರಾಜ್ಯದ ಹಲವು ಮಠಾಧಿಪತಿ ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ನೆರವೇರಿಸಲಾಗಿದೆ ಎಂದು ಶ್ರೀ ಕ್ಷೇತ್ರ ಪುಣ್ಯಧಾಮದ ಪೀಠಾಧ್ಯಕ್ಷರಾದಂತಹ ಗುರುದೇವ್ ಗುರೂಜಿ ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕಸಂದ್ರ ಶ್ರೀ ಕ್ಷೇತ್ರ ಪುಣ್ಯಧಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಕ್ತರ ಉದ್ಧಾರಕ್ಕಾಗಿಯೇ ಇರುವ ಜಗದ್ಗುರು ಶ್ರೀ ಹಸರಂಗಿ ಅಜ್ಜಯ್ಯನವರ ಹಾಗೂ ಬಾಲ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹಗಳನ್ನು ಫೆಬ್ರವರಿ 15 ಮತ್ತು 16ರಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವ ಮೂಲಕ ಭಕ್ತ ಲೋಕಕ್ಕೆ ಅರ್ಪಿಸಲಾಯಿತು. ಫೆಬ್ರವರಿ 15ರಂದು ವಿಶೇಷವಾಗಿ ಗೋಪೂಜೆ, ಪ್ರಾಣ ಪ್ರತಿಷ್ಠಾಪನೆ, ಗೋಪ್ರವೇಶ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದ್ದು, ಇಂದು ಕಾರ್ಯಕ್ರಮಕ್ಕೆ ಹಲವು ಮಠಗಳ ಪರಮ ಪೂಜ್ಯ ಮಠಾಧೀಶರು, ಪರಮ ಪೂಜ್ಯ ಸ್ವಾಮೀಜಿಗಳು ಆಗಮಿಸಿದ್ದರು. ಕಾರ್ಯಕ್ರಮದ ದೀಪ ಪ್ರಜ್ವಲೆಯನ್ನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪೂಜ್ಯರು ಮಾತನಾಡಿ, ಈ ಸುಕ್ಷೇತ್ರವು ಮುಂದೆ ಸಾವಿರಾರು ಭಕ್ತಾದಿಗಳ ಬರುವಿಕೆಯಿಂದ ಪ್ರಕಾಶಮಾನವಾಗಿ ಬೆಳಗಲಿದೆ. ಹಲವು ಪೂಜ್ಯರ ಅಮೃತ ಹಸ್ತದಿಂದ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಹಲವು ವರ್ಷಗಳ ಶ್ರಮ ಇಂದು ಫಲಿಸಿದೆ. ಶ್ರದ್ಧೆ, ಭಕ್ತಿ, ಭಾವನೆಗೆ ಈ ಕ್ಷೇತ್ರ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದರು. ಈ ಪುಣ್ಯಾಶ್ರಮವನ್ನ ಕಟ್ಟಿ ಇವತ್ತು ಬಾಲ ತ್ರಿಪುರ ಸುಂದರಿಯ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಅಜ್ಜಯ್ಯನವರ ಮೂರ್ತಿಯ ಪ್ರತಿಷ್ಠಾಪನೆಯ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಿಜಯಪುರ ಜಿಲ್ಲೆ ಹಾಗೂ ಇನ್ನುಳಿದ ಎಲ್ಲ ಜಿಲ್ಲೆಗಳಿಂದ ಸ್ವಾಮೀಜಿಯವರಿಗೆ ಆಹ್ವಾನವನ್ನು ಮಾಡಿ ಅವರ ಪ್ರೀತಿಯ ಮೇರೆಗೆ ಏನಪ್ಪ ಅಂದ್ರೆ ಯಾರೂ ಅವರು ಬಂದು ಯಾರಿಗೂ ಹೇಳಿಲ್ಲಕರೆ ಆದ್ರೆ ಅವರ ಪ್ರೀತಿ ಬಹಳ ದೊಡ್ಡ ಕೆಲಸ ಐತಿ. ಆ ರೀತಿಯೊಳಗೆ ಈ ಭಾಗದೊಳಗೆ ಅಜ್ಜಯ್ಯನ ಕೀರ್ತಿ ಹಾಗೂ ಅವರ ಸಮಾಜ ಕಾರ್ಯಗಳು ಇನ್ನೂ ಹೆಚ್ಚೆಚ್ಚಿಗೆ ಅವರ ಕಡೆಯಿಂದ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನಮ್ಮ ಎಲ್ಲ ಪೂಜ್ಯರ ಅವರ ಕರೆಗೆ ಒಗ್ಗಟ್ಟು ಏನಪ್ಪ ಅಂದ್ರೆ ಪೂಜ್ಯರು ಆ ಪ್ರೇಮದಿಂದ ಎಲ್ಲ ಜಾತಿ ಧರ್ಮದವರನ್ನು ಇಲ್ಲಿಗೆ ಸೆಳೆದುಕೊಂಡು ಭಕ್ತಾದಿಗಳ ಸನ್ಮಾರ್ಗವನ್ನು ತೋರಿಸುವಂಥ ಕೆಲಸವನ್ನು ಆಗ್ತಾ ಇದೆ. ಇನ್ನು ಹೆಚ್ಚೆಚ್ಚಿಗೆ ಉತ್ತರೋತ್ತರವಾಗಿ ಆಶ್ರಮವನ್ನು ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆರಡು ಮಾತನ್ನು ಇವತ್ತು 16 ವರ್ಷದ ಇದೊಂದು ದೊಡ್ಡ ಸಾಧನೆ ಮಾಡಬೇಕಂತ ಹಠ ಇತ್ತು, ಅವನ ಇಚ್ಛೆ ಇತ್ತು ನಮ್ಮ ಗುರುದು ಅಜ್ಜಯ್ಯನವ್ರದ್ದು. ಇವತ್ತು ಆ ಸಾಧನೆಗೆ ಒಂದು ಚಿಕ್ಕ ಪ್ರಾರಂಭ ಸಿಕ್ತು. ಇಂಥ ದೊಡ್ಡ ಗುರುಗಳೆಲ್ಲ ಬಂದಿದ್ದು ಭಾಳ ಖುಷಿಯಾಗಿದೆ ನನಗೆ. ಎಲ್ಲದಕ್ಕಿಂತ ಖುಷಿ ಅಂದ್ರೆ ಎಲ್ಲ ಮಠಾಧೀಶರು ಬಂದಿದ್ದಾರೆ. ನಿಜವಾಗಿ ಹೇಳ್ತೀನಿ, ಅವ್ರು ನಾವು ಹೋಗಿ ಯಾರನ್ನೂ ಕರೆದಿಲ್ಲ, ಅವರಲ್ಲಿ ಕೇಳ್ತೀನಿ ನಾನು. ಅವರವರೇ ಇಚ್ಛಾಪಟ್ಟು ಬಂದಾರ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ಏನೇನೂ ಇಲ್ಲ. ಇಷ್ಟೇ ತಿಳ್ಕೊಳ್ಳಿ, ಮಠಾಧೀಶರು ಹೇಗಿರ್ತಾರಂತ ಒಂದು ಅಭಿಮಾನದಿಂದ ಒಂದು ಭಕ್ತಿಯಿಂದ ಬಂದಾರ ಅರ್ಜುನ್ ನೋಡೋದು. ಸೊ ಮೊದಲು ಅವ್ರಿಗೆ ಪ್ರಣಾಮ ಹೇಳಿ, ಮುಂದೆ ನೀವು ಅಷ್ಟೇ ಮೀಡಿಯಾದವರು ಭಾಳ ಸಪೋರ್ಟ್ ಮಾಡಿರಿ. ಈ ಸಲ ಭಾಳ ಸಂತೋಷ ಕೊಟ್ಟಿರಿ. ಈ ಜಗತ್ತೇ ಇರೋದು ಮೀಡಿಯಾ ಮೇಲೆ. ಆ ಮೀಡಿಯಾದಾಗ ಹೋದ್ರೆ ಗುರು ಕಾಣಿಸ್ತಾನೆ, ಇಲ್ಲ ಕಾಣಿಸಂಗಿಲ್ಲ. ಅಯೋಧ್ಯೆನೂ ಹಿಂಗೆ ಬೆಳೆಸಿದ್ರಿ. ಅಯೋಧ್ಯೆ ಹಂಗೆ ಬೆಳೆಸಂತ ನಾವು ಹೇಳಂಗಿಲ್ಲ. ರಾಮನ ಪಾದಗಳಾದ್ರೆ ಸಾಕು, ನಾವು ಚಂದ ಆಗಲಿ, ಜಾಗ ದೊಡ್ಡ ಕ್ಷೇತ್ರವಾಗಲಿ. ಬರ್ತಾ ಇದ್ದೀವಿ. ಕರೋನಾ ಟೈಮಲ್ಲಿ ನಾನಿಲ್ಲಿ ಪೇಷಂಟ್ ನೋಡಬೇಕು ಅಂತ ಬಂದಾಗ ನನಗೆ ಈ ಸ್ಥಾನದ ಬಗ್ಗೆ ಪರಿಚಯ ಆಯಿತು. ಆ ದಿನದಿಂದನೂ ಗುರುಗಳ ಆಶೀರ್ವಾದದಿಂದ ಭಯ ಇಲ್ದಿರ ನಾನು ಅಂಥ ಸಂದಿಗ್ಧ ಸಂದರ್ಭದಲ್ಲಿ ಪೇಷಂಟ್ಗೆ ನಾನು ಟ್ರೀಟ್ ಮಾಡಿದೆ. ಆ ದಿನಗಳಿಂದನೂ ನಮ್ಮ ಆರೋಗ್ಯಗಳಲ್ಲಿ ಏನೇ ವ್ಯತ್ಯಾಸ ಆದ್ರೂ ಗುರುಗಳ ಆಶೀರ್ವಾದ ಇದ್ದರೆ ಅದು ಸರಿ ಹೋಗುತ್ತೆ ಅನ್ನೋದು ಕಂಡುಕೊಂಡೆ. ಆವಾಗ ಆ ದಿನದಿಂದನೂ ನಾನು ಆಶೀರ್ವಾದ ತೊಗೊಳ್ತಾ ಇದ್ದೀನಿ. ಈ ತೂಪ್ಗೆರೆ ಹೋಬಳಿಯಲ್ಲಿ ಈ ಲಕ್ಕಸಂದ್ರ ಅನ್ನೋ ಪ್ಲೇಸು ತುಂಬ ಚಿರಪರಿಚಿತವಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಾಲ ತ್ರಿಪುರ ಸುಂದರಿ ದೇವಿ ಕರ್ನಾಟಕದಲ್ಲೇ ಸಿಕ್ಕೋದು ಅಪರೂಪ. ಆ ಒಂದು ದೇವಿದು ಪ್ರತಿಷ್ಠಾಪನೆ, ಅಜ್ಜಯ್ಯ ಅವರ ಪ್ರತಿಷ್ಠಾಪನೆ ನಡೆದಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಎಲ್ಲಿ ಅಧರ್ಮ ನೆಲೆಸ್ತದೋ ಅಲ್ಲಿ ಧರ್ಮ ನೆಲೆಸಬೇಕು ಅಂತ ಹೇಳಿದ್ರೆ ಈ ಥರ ದೇವಸ್ಥಾನಗಳ ನಿರ್ಮಾಣದಿಂದ ಪಾಪಕರ್ಮಗಳು ತೊಳೆಯುತ್ತೆ, ಜನರು ಧರ್ಮದ ಕಡೆ ವಾಲ್ತಾರೆ.
ಈ ಸಂದರ್ಭದಲ್ಲಿ ಶ್ರೀ ಹಸರಂಗಿ ಅಜ್ಜಯ್ಯ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಭಕ್ತಗಣ ಉಪಸ್ಥಿತರಿದ್ದರು. ಹರೀಶ್ ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.